ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ರೆಸಿಪಿಗಳು ಇರುತ್ತೆ, ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಮುಂಜಾನೆ ಅಂದಿದ ತಕ್ಷಣ ಮುಂಬಾಗಿಲಲ್ಲಿ ಒಂದು ರಂಗೋಲಿ ಸ್ನೇಹಿತರೆ, ಮುದ್ದಾದ ರಂಗೋಲಿ ಜೊತೆಗೆ ಹೂವಿನ ಗಿಡ ಇತ್ತು ಅಂದ್ರೆ ಆ ಹೂವಿನ ಗಿಡಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ನಿಸ್ತಾ ಇರತ್ತೆ ಗೊತ್ತಾ ಸ್ನೇಹಿತರೆ. ಕಣ್ಣಿಗೆ ತುಂಬಾನೇ ತಂಪು, ಮನಸ್ಸಿಗೆ ಇಂಪು ಅಂತಾನೆ ಹೇಳ್ಬೋದು. ನೀವು ಬೇಕಂದ್ರೆ ಒಂದು ಹೂವಿನ ಗಿಡ ಇತ್ತಂದ್ರೆ ನೋಡ್ತಾ ಇರಿ, ಅವಾಗ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಂತರದಲ್ಲಿ ಪೂಜೆ, ಸರಳವಾಗಿರುವಂತ ಪೂಜೆ ಸ್ನೇಹಿತರೆ. ನಂತರದಲ್ಲಿ ಬಂದ್ಬಿಟ್ಟು ರಾಗಿ ಗಂಜಿ ಸ್ನೇಹಿತರೆ, ಬಿಸಿ ಬಿಸಿಯಾಗಿರುವಂತ ರಾಗಿ ಗಂಜಿ. ಇವಾಗೆಲ್ಲ ಕಾಫಿ ಟೀ ಎಲ್ಲ ಇಲ್ಲ ಸ್ನೇಹಿತರೆ. ರಾಗಿ ಗಂಜಿ ಬಿಸಿ ಬಿಸಿಯಾಗಿದೆ, ಲೋಟದಲ್ಲಿ ಹಾಕೊಟ್ಟಿದ್ದೀನಿ ಸ್ನೇಹಿತರೆ. ನಾನು ಒಂದ್ ಲೋಟ, ನಮ್ಮ ಯಜಮಾನ್ರಿಗೆ ಒಂದ್ ಲೋಟ. ಇದ್ರ ಜೊತೆಗೆ ಬೇಕಂದ್ರೆ ನೀವು ಈರುಳ್ಳಿ, ಮಜ್ಜಿಗೆ ಎಲ್ಲ ಹಾಕೊಟ್ಬಿಟ್ಟು ಕುಡಿಬಹುದು, ಚೆನ್ನಾಗಿರುತ್ತೆ. ಹಾಗೇನೆ ನಾವು ಪ್ಲೈನ್ ಆಗಿ ಹಾಗೆ ಕುಡಿತಾ ಇರುವಂತದ್ದು ಸ್ನೇಹಿತರೆ. ಈ ಅಭ್ಯಾಸಗಳೆಲ್ಲ ಒಳ್ಳೊಳ್ಳೆ ಅಭ್ಯಾಸಗಳು, ಬೇಕಂದ್ರೆ ರೂಢಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಎಲ್ಲಾ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ನಂತರದಲ್ಲಿ ಬಂದು ಇಲ್ಲಿ ಸಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದ್ ಕಡೆ ಇಟ್ಕೊಂಡು ಸಾವಿಗೆಯನ್ನ ಹಾಕೊಂಡು ಹುರಿತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಬಿಸಿ ಆಗೋವರ್ಗುನು ಹುರ್ಕೊಂಡ್ರೆ ಸಾಕು. ನಾವು ಉಪ್ಪಿಟ್ಟು ಮಾಡೋ ಟೈಮಿಗೆಲ್ಲ ರವೆಯನ್ನ ಯಾವ ರೀತಿ ಹುರ್ಕೊಳ್ತೀವೋ ಆ ರೀತಿಯಾಗಿ ಸಾವಿಗೆ ಬಂದ್ಬಿಟ್ಟು ಇಲ್ಲಿ ಮನೆಯಲ್ಲೇ ಮಾಡಿಸಿರುವಂತದ್ದಲ್ಲ, ಹಾಗಾಗಿ ತುಂಬಾನೇ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಸಾವಿಗೆ ಉಪ್ಪಿಟ್ಟು ಮಾತ್ರ ನೀವು ನೋಡಿ ಬೇಕಂದ್ರೆ ಮುಂದೆ ಎಷ್ಟು ಚೆನ್ನಾಗಿ ಉದ್ರಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಂತರ ಇಲ್ಲಿ ಒಂದ್ ಕಡೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ಅದ್ ಎಣ್ಣೆ ಬಿಸಿ ಆಗಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಇಷ್ಟೆಲ್ಲವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ನಂತರ ಇಲ್ಲಿ ಶೇಂಗಾ ಬೀಜ ಸೇರಿಸಿದೀನಿ ಸ್ನೇಹಿತರೆ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಉಪ್ಪಿಟ್ಟಿಗೆ ತಿಂತಾ ಇದ್ರಾಗೆ ಮಧ್ಯದಲ್ಲಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ರುಚಿ ಕೊಡುವಂತದ್ದು. ಹಾಗಾಗಿ ನಂತರ ಬಂದು ಒಂದು 2-3 ಈರುಳ್ಳಿ ಕಟ್ ಹಾಕೊಂಡಿದೀನಿ. ಹಾಗೆ 4-5 ಮೆಣಸಿನ್ಕಾಯಿ, ಹಸೆ ಮೆಣಸಿನ್ಕಾಯಿ. ಯಾಕಂದ್ರೆ ಈ ಚಳಿಗಾಲದಲ್ಲಿ ಸ್ವಲ್ಪ ಖಾರವಾಗಿ ತಿಂತಾ ಇರ್ಬೇಕು ಸ್ನೇಹಿತರೆ. ಹಾಗಾಗಿ ಸಪ್ಪೆ ಸಪ್ಪೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈರುಳ್ಳಿ, ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಂತರ ಕರಿಬೇವನ್ನ ಇಲ್ಲಿ ಈಗ ಹಾಕೊಳ್ತಾ ಇದ್ದೀನಿ ನೋಡಿ. ಏನಕ್ಕೆ ಅಂದ್ರೆ ಮೊದ್ಲಿಗೆ ಹಾಕ್ಬಿಟ್ರೆ ಎಲ್ಲ ಸಿಡಿದ್ ಬಿಡುತ್ತೆ ಅನ್ನೋಂಥದ್ದೊಂದು. ಪ್ಲೇಟ್ ಮುಚ್ಚಿದ್ರೆ ಅದೇನೆಲ್ಲ ಸಿಡಿಯೋದಿಲ್ಲ ಸ್ನೇಹಿತರೆ. ನಾ ಯಾವಾಗ್ಲೂ ಹಾಗೆ ಮಾಡ್ತಾ ಇರ್ತೀನಿ. ಆದ್ರೆ ಸ್ವಲ್ಪ ಆ ಕರ್ಬೇವಿಂದು ಘಮ ಬರ್ತಾ ಇರ್ಬೇಕು ಅನ್ನೋದಕ್ಕೋಸ್ಕರ ಇದೆಲ್ಲ ಹಾಕಿದ ನಂತರದಲ್ಲಿ ಸೇರಿಸಿದ್ದೀನಿ ಸ್ನೇಹಿತರೆ. ಕರ್ಬೇವಿಂದು ಘಮ ಬರ್ತಾ ಇರುತ್ತಲ್ವಾ ತಿಂಡಿಯಲ್ಲಿ ಆಗ್ಲಿ ಸಾಂಬಾರಲ್ಲಾಗ್ಲಿ, ಅದು ಎಷ್ಟು ಅದ್ರತ್ತ ಹೇಳ್ಕೊಳ್ತಾ ಇರುತ್ತೆ ನಮ್ಮನ್ನ ಅಂತಂದ್ರೆ ಅಷ್ಟು ಇದನ್ ಮಾಡ್ತಾ ಇರತ್ತೆ, ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಒಂದು ಟೊಮೊಟೊವನ್ನ ಸೇರಿಸ್ಕೊಂಡಿದೀನಿ. ನೀವ್ 2 ಟೊಮೊಟೊ ಬೇಕಂದ್ರೂ ಸೇರಿಸ್ಕೊಳ್ಬೋದು. ಟೊಮೊಟೊ ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದೆಲ್ಲವನ್ನು ಸ್ನೇಹಿತರೆ ಒಗ್ಗರಣೆಯಲ್ಲಿ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಆಗ್ಲಿ, ಹಸಿಮೆಣಸಿನಕಾಯಿ ಆಗ್ಲಿ, ಟೊಮೊಟೊ ಆಗ್ಲಿ, ಅದೆಲ್ಲ ಚೆನ್ನಾಗಿ ಬೆಂದಾಗ ಅದು ರುಚಿ ಹೆಚ್ಚಿಗೆ ಆಗುತ್ತೆ ಸ್ನೇಹಿತರೆ. ಹಾಗೇನೆ ಹಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ರೆ ಅದೇನಕ್ಕೂ ಪ್ರಯೋಜನ ಇರಲ್ಲ ಸ್ನೇಹಿತರೆ, ರುಚಿನೂ ಬರೋದಿಲ್ಲ ಮೊದ್ಲಿಗೆ. ಹಾಗಾಗಿ ನಂತರ ಅದಕ್ಕೆ ಸ್ವಲ್ಪ ಎಷ್ಟು ನೀರ್ ಬೇಕನ್ನ ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಈ ರವೆ ಉಪ್ಪಿಟ್ಟು ತರಲ್ಲ, ಸಾವಿಗೆ ಉಪ್ಪಿಟ್ಟು ಬಂದ್ಬಿಟ್ಟು ಸ್ವಲ್ಪ ನೀರನ್ನ ಕಡಿಮೆನೆ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ನಾನು ಒಂದು ಅಂದಾಜಿನ ಮೇಲೆ ಹಾಕೊಳ್ತೀನಿ. ಹಾಗಾಗಿ ಇಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೇನೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಬಿಟ್ರೆ ಈ ರೀತಿಯಾಗಿ ಕುದಿ ಬರ್ತಾ ಇರುತ್ತೆ ನೋಡಿ. ಎಷ್ಟು ಕುದಿ ಬರ್ತಾ ಇದೆ ಅಂದ್ರೆ ಈಗ ನನಗೆ ಸಾವಿಗೆ ಬೇಕು ಬೇಕು ಅಂತ ಕೇಳ್ತಾ ಇದೆಯಲ್ಲ, ಆ ರೀತಿಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಈಗ ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಲ್ವಾ, ಹಾಗಾಗಿ ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ತೆಂಗಿನಕಾಯಿ ಇಲ್ದೇನೆ ಅಡಿಗೆನೆ ಇಲ್ಲ ಮಾಡೋದಿಕ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಮಾಡ್ಬೋದು, ಇಲ್ಲ ಅಂತ ಏನಿಲ್ಲ ಸ್ನೇಹಿತರೆ. ಆದ್ರೆ ಯಾವ್ದ್ಯಾವ್ದು ಅಡ್ಗೆಗೆ ಅದನ್ನ ಸೇರಿಸ್ದಾಗ್ಲೇನೆ ಅದ್ರದ್ದು ರುಚಿ ಚೆನ್ನಾಗಿ ಬರುವಂತದ್ದು. ಹಾಗಾಗಿ ಇಲ್ಲಿ ಬೇಕಂದ್ರೆ ನೀವು
ತೆಂಗಿನಕಾಯನ್ನ ಶಾವ್ಗೆ ಎಲ್ಲ ಹಾಕೊಂಡಿದ್ ನಂತರದಲ್ಲಿ ಬೇಕಂದ್ರೂ ಹಾಕೊಳ್ಬೋದು ಸ್ನೇಹಿತರೆ. ನಾನ್ ಸ್ವಲ್ಪ ಇನ್ನೇನ್ ಶಾವ್ಗೆಯನ್ನ ಹಾಕ್ತೀನಿ ಅನ್ನೋ ಟೈಮಲ್ಲಿ ತೆಂಗಿನಕಾಯಿ ತುರಿಯನ್ನ ಹಾಕಿ ಈಗ ಶಾವ್ಗೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹುರಿದಿಟ್ಟಿರುವಂತ ಶಾವ್ಗೆ ಇತ್ತಲ್ಲ ಅದನ್ನ ಸೇರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ. ಬೇಗ ಬೇಗ ಗರ 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 ಅನ್ನೋ ರೀತಿಯಾಗಿ ಸ್ಪೂನಲ್ಲೆಲ್ಲ ತಿರ್ಗ್ಸಕ್ ಹೋಗ್ಬೇಡಿ ಸ್ನೇಹಿತರೆ. ನಿಧಾನವಾಗಿ ಈ ರೀತಿಯಾಗಿ ಹೊಂದಿಸ್ಕೊಳ್ಬೇಕು. ಈ ರೀತಿಯಾಗಿ ಹೊಂದಿಸ್ಕೊಂಡ್ರೆ ಆ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಅರಳ್ಕೊಳ್ತಾ ಬರುತ್ತೆ ಸ್ನೇಹಿತರೆ. ಆ ಹಂತದಲ್ಲಿ ನಾವು ಒಂದು ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ಇಟ್ರೆ, ಕಡಿಮೆ ಉರಿಯಲ್ಲಿ ಇಟ್ಬಿಟ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ನಂತರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ರೆ ಹೀಗೆ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಈ ಕೊತ್ತಂಬರಿ, ಕರಿಬೇವು, ಇದು ಕಡಲೆಬೇಳೆ, ಉದ್ದಿನ ಬೇಳೆ ಇದೆಲ್ಲ ಇರುತ್ತಲ್ಲ ಸ್ನೇಹಿತರೆ, ಉಪ್ಪಿಟ್ಟಿಗೆ ಅದ್ರದ್ದು ಕದರೇ ಬೇರೆ ಅಂತಾನೆ ಹೇಳ್ಬೋದು. ಅದೆಲ್ಲ ಹಾಕ್ದಾಗೆ ತುಂಬಾ ರುಚಿ ಕೊಡುವಂಥದ್ದು ಸ್ನೇಹಿತರೆ. ಮೇನ್ ಅದೇ ಅಂತಾನೆ ಹೇಳ್ಬೋದು. ಹಾಗೇನೆ ಅದನ್ನೆಲ್ಲ ತಿರುಗಿಸ್ತಾ ಇದ್ರೆ ಎಷ್ಟು ಪರಿಮಳ ಬರ್ತಾ ಇರುತ್ತೆ ಅಂದ್ರೆ ಹಾಗೇನೆ ಹಾಕೊಂಡ್ ತಿಂತಾ ಇರ್ಬೇಕು ಸ್ನೇಹಿತರೆ. ಬಿಸಿ ಬಿಸಿದು ತುಂಬಾನೇ ನನ್ ಮಕ್ಳಿಗೆ ಇಬ್ರಿಗೂ ಇಷ್ಟ ಆಯ್ತು. ನನಗೆ ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಯಾವಾಗ್ಲೇ ಆಗ್ಲಿ ಏನಾದ್ರೂ ತಿಂಡಿ ಮಾಡ್ತೀನಲ್ವಾ ಈ ರೀತಿದು ಮಾಡಿದಾಗ ಪ್ರತಿ ಸಲನೂ ಹಾಗೆ ಆಗುತ್ತೆ. ಆದ್ರೂ ಪರವಾಗಿಲ್ಲ ಸ್ನೇಹಿತರೆ, ನನ್ಗೆ ಮನೇಲಿರುವಂತವ್ರು ತಿಂದು ಖುಷಿ ಪಟ್ರೆ ಸಾಕಂತ ಅನ್ಕೊಳ್ತೀನಿ ನಾನು. ನಂತರ ನನ್ನೇನ್ ಮನೇಲಿ ಇರ್ತೀನಲ್ವಾ, ನನ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ತಿಂತೀನಿ ಸ್ನೇಹಿತರೆ. ಹಾಗೇನಿಲ್ಲ. ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ, ತುಂಬಾ ಚೆನ್ನಾಗ್ ಬಂದಿತ್ತು. ಆದ್ರೆ ಚಿಕ್ಕವನ್ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟ, ಅಮ್ಮ ನನಗೂ 2 ಬಾಕ್ಸಿಗೆ ಹಾಕೊಡಮ್ಮ ಅಂತ. ಆದ್ರೆ ನೆನ್ನೆದಲ್ವಾ ವಿಡಿಯೋ ಬಂದ್ಬಿಟ್ಟು ಶನಿವಾರ ಸ್ನೇಹಿತರೆ, ಹಾಫ್ ಡೇ ಇರುತ್ತೆ. ಆದ್ರೂ ಅವನಿಗೆ ಏನಂದ್ರೆ ಒಂದ್ಸಲ ಹಾಗೆ ತಿಂತಾ ಇರ್ತೀನಿ, ವ್ಯಾನಲ್ಲಿ ಹೋಗೋ ಟೈಮಿಗೆ ತಿಂತೀನಿ, ಇಲ್ಲ ಅಂದ್ರೆ ಹೋಗ್ಬಿಟ್ಟು ತಿಂತೀನಿ ಅಲ್ಲಿ ಕುತ್ಕೊಂಡು, ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ತಿಂತೀನಿ ಇನ್ನೊಂದ್ ಬಾಕ್ಸ್ ಅಂತ ಈ ರೀತಿಯಾಗಿ ಹೇಳ್ತಾ ಇರ್ತಾನೆ. ಹಾಗಾಗಿ ಅವನಿಗೂ 2 ಬಾಕ್ಸಿಗೆ ಹಾಕೊಟ್ಟೆ. ಮತ್ತೆ ದೊಡ್ಡ ಮಗನಿಗೆ ಬಂದ್ಬಿಟ್ಟು ಅವನಿಗೆ ಮಾಮೂಲಿ 2 ಬಾಕ್ಸಿಗೆ ಯಾವಾಗ್ಲೂ ಹಾಕೊಡ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಹುಡಿ ಹುಡಿಯಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗ್ ಬಂದಿತ್ತು. ಅವನಿಗೂ ಅಷ್ಟೇನೆ 2 ಬಾಕ್ಸಿಗೆ ಹಾಕೊಟ್ಟಿದ್ದೆ ಸ್ನೇಹಿತರೆ. ಇಬ್ರು ತುಂಬಾನೇ ಖುಷಿ ಪಟ್ರು. ಹಾಗೇನೆ ನಮ್ಮ ಯಜಮಾನ್ರು ಅವ್ರೇನು ಖುಷಿ ಪಟ್ರು ಅಂತಾನೆ ಹೇಳ್ಬೋದು. ಸ್ವಲ್ಪ ನಾನು ಮಾಡೋದು ಕಡಿಮೆ ಅಂತೀನಿ, ಏನಕ್ಕಂದ್ರೆ ಚಪಾತಿ ಬೇಕಲ್ವಾ, ಹಾಗಾಗಿ ಪ್ರತಿದಿನ ಚಪಾತಿನೇ ಸ್ನೇಹಿತರೆ. ಅದೇ ಈ ರೀತಿಯಾಗಿ ತಿಂಡಿಗಳು ಮಾಡಿದಾಗ ತುಂಬಾನೇ ಇಷ್ಟಪಟ್ಟು ತಿಂತಾರೆ, ಇಷ್ಟ ಆಗುತ್ತೆ ಎಲ್ರಿಗೂ. ಒಂದೊಂದ್ ದಿನ ಈ ರೀತಿಯಾಗಿರುತ್ತೆ ಸ್ನೇಹಿತರೆ, ಒಂದೊಂದ್ ದಿನ ಬಂದ್ಬಿಟ್ಟು ಆ ರೀತಿಯಾಗಿರುತ್ತೆ. ಪ್ರತಿದಿನಾನು ಒಂದೇ ರೀತಿಯಾಗಿರೋದಿಲ್ವಲ್ಲ, ಹಾಗಾಗಿ 2 ಬಾಕ್ಸಿಗೆ ಮಗನಿಗೆ ರೆಡಿ ಆಗಿದೆ ಸ್ನೇಹಿತರೆ. ಬಿಸಿ ಬಿಸಿ ಅವನಿಗೆ ಬೇಗನೆ ಬೇಕಲ್ವಾ, ಹಾಗಾಗಿ ಈ ರೀತಿಯಾಗಿ ಬಂದಿತ್ತು. ಅವನಿಗೂ ಟಿಫನ್ ಹಾಕೊಟ್ಟು ಬಾಕ್ಸಿಗೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ತುಂಬಿಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ತಪ್ಪದೆ ಲೈಕ್ ಮಾಡಿ. ನೀವು ಒಂದ್ಸಲ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ರುಚಿ ನೋಡಿ ಹೇಗ್ ಬಂದಿತ್ತಂತ ಹೇಳಿ ಸ್ನೇಹಿತರೆ. ನಂತರ ಇಲ್ಲಿ ಬಂದು ಹೂಕೋಸಿನ ಪಲ್ಯ ಮಾಡ್ತಾ ಇದೀನಿ. ಅದಕ್ಕೆಲ್ಲ ಹೂಕೋಸೆಲ್ಲ ಒಂದ್ ಪ್ಲೇಟ್ ಅಲ್ಲಿ ಬಿಡಿಸಿ ರೀತಿಯಾಗಿ ಇಟ್ಕೊಂಡು, ನಂತರ ಒಂದು ಬಟ್ಲಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಉಪ್ಪಾಗಿದ ನಂತರದಲ್ಲಿ ಚಿಟಿಕೆ ಅರಿಶಿಣ ಪುಡಿ ಇದೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಕುದಿ ಬರುತ್ತಲ್ಲ ನೀರು, ಆ ಕುದಿ ಬಂದಾಗ ನಾವು ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ ತೊಳೆದು, ಆ ಹೂಕೋಸನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಏನಕ್ಕಂದ್ರೆ ಹೂಕೋಸಲ್ಲಿ ಬಂದ್ಬಿಟ್ಟು ಹುಳ ಎಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ನಾವು ಬಿಸಿ ನೀರಲ್ಲಿ ಬೇಯಿಸ್ಕೊಳ್ಬೇಕು. ಆದ್ರೆ ಪೂರ್ತಿ ಬೇಯಿಸ್ಕೊಳ್ಬಾರ್ದು ಸ್ನೇಹಿತರೆ. ಸ್ವಲ್ಪ ಒಂದ್ 5 ನಿಮಿಷ ನಾವು ಬಾಯ್ಲ್ ಮಾಡ್ಕೊಳ್ಬೇಕು ಅಷ್ಟೇನೆ, ಹೆಚ್ಚಿಗೆ ಹೊತ್ತೆಲ್ಲ ಬೇಯಿಸ್ಕೊಳ್ಳೋದು ಬೇಡ. ಏನಕ್ಕೆ ಅಂತಂದ್ರೆ ಅದ್ರಲ್ಲೆಲ್ಲ ಹುಳ ಇರುವಂತದೆಲ್ಲ ಇದಾಗ್ಬಿಡುತ್ತೆ. ಹಾಗಾಗಿ ಅರಿಶಿಣ ಪುಡಿ ಹಾಕೋದ್ರಿಂದನು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ನೋಡಿ ಒಂದ್ ಕುದಿ ಬರುತ್ತಲ್ವಾ, ಅಲ್ಲಿವರೆಗೂ ಸಾಕು ಸ್ನೇಹಿತರೆ, ಅಷ್ಟೇನೆ. ನಂತರ ಸ್ವಲ್ಪ ನಾವು ಜಾಲರಿಯಲ್ಲೆಲ್ಲ ನೀರನ್ನ ಸೋಸ್ಬಿಟ್ಟು ತಣ್ಣೀರೆಲ್ಲ ಬಿಟ್ಟು ಒಂದ್ ಕಡೆ ಇಟ್ಕೊಂಡು, ನಂತರ ಇಲ್ಲಿ ಪೇಸ್ಟ್ ಎಲ್ಲ ಬೇಕಲ್ಲ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ನೋಡಿ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಒಂದ್ ಚಿಕ್ಕ ಬಾಣ್ಲಿಗೆ. ಅದಕ್ಕೆ ಈಗ ಬಂದ್ಬಿಟ್ಟು ಗೋಡಂಬಿ ಸ್ನೇಹಿತರೆ, ನಮಗೆ ನೋಡ್ಬಿಟ್ಟು ಹಾಕೊಳ್ಳಿ. ನೀವು ಒಂದು ಚಿಕ್ಕ ಕಪ್ಪಲ್ಲಿ ಬೇಕಂದ್ರೆ ಒಂದ್ 8 ಗೋಡಂಬಿ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹೆಸರು, ಹಾಗೇನೆ ಒಂದು ಈರುಳ್ಳಿ ಸ್ನೇಹಿತರೆ, ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಕಪ್ಪಗಾಯ್ತು, ಏನಕ್ಕಂದ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ ಅದು ಬಂದು, ನಾನು ಬೇಗ ತೆಕ್ಕೊಳ್ಬೇಕಿತ್ತು. ಹಾಗಾಗಿ ನಂತರ ಶುಂಠಿ ಸೇರಿಸ್ಕೊಂಡಿದ್ದೀನಿ, ಹಸಿ ಶುಂಠಿ ಸ್ನೇಹಿತರೆ. ಇದೆಲ್ಲವನ್ನು ಒಂದು ಚಿಕ್ಕ ಜಾರಿಗೆ, ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ 1-2 ಟೊಮೊಟೊ ಸ್ನೇಹಿತರೆ. ನಮಗೆ ಹೆಚ್ಚಿಗೆ ಬೇಕು ಅಂತಂದ್ರೆ 1-2 ಹಾಕೊಳ್ಳಿ, ಇಲ್ಲ ನಮಗೆ ಸಾಕು ಸ್ವಲ್ಪ ಅಂದ್ರೆ 1 ಹಾಕೊಳ್ಬೋದು ಸ್ನೇಹಿತರೆ, ಅದು ನಮ್ಮ ಇಷ್ಟ.
ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ಅದ್ರಲ್ಲೇ ನೀರಿನ ಅಂಶ ಎಲ್ಲ ಇರುತ್ತಲ್ವಾ ಟೊಮೊಟೊದಲ್ಲಿ, ಹಾಗಾಗಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಸ್ನೇಹಿತರೆ. ನಂತರ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ. ಈ ಎಣ್ಣೆಗೆ ಚೆನ್ನಾಗಿ ಬಿಸಿಯಾಗಿದ ನಂತರದಲ್ಲಿ ಇದಕ್ಕೆ ಏನ್ ಪಲಾವ್ಗೆಲ್ಲ ಹಾಕೊಳ್ತೀವಲ್ವಾ, ಪಲಾವ್ ಎಲೆ, ಚಕ್ಕೆ, ಮಸಾಲೆ ಎಲ್ಲ ಅದನ್ನ ಹಾಕೊಳ್ಬೇಕು ಸ್ನೇಹಿತರೆ, ಹಾಕೊಳ್ಬೇಕು. ನೀವು ಗರಂ ಮಸಾಲ ಪುಡಿ ಬೇಕಂದ್ರೂ ಹಾಕೊಳ್ಬೋದು, ಆದ್ರೆ ಅದನ್ನ ಹಾಕೊಂಡ್ರು ಇದು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ. ಏಲಕ್ಕಿ ಎಲ್ಲ ಸೇರಿಸಿದ್ದೀನಲ್ವಾ, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ, ತುಂಬಾನೇ ಶಾಜಿರಾ ಮಸಾಲ ಅದೆಲ್ಲ ಬರುತ್ತಲ್ವಾ, ಅದೆಲ್ಲ ಸೇರಿಸಿದ್ದೀನಿ ಸ್ನೇಹಿತರೆ. ಸಖತ್ತಾಗಿ ಬಂದಿತ್ತು ನಿಜವಾಗ್ಲೂ ಪಲ್ಯ ಮಾತ್ರ. ನಂತರ ಅದೆಲ್ಲ ಫ್ರೈ ಆಗಿದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಈಗ ರುಬ್ಬಿಟ್ಕೊಂಡಿರುವಂತ ಪೇಸ್ಟ್ ಇತ್ತಲ್ವಾ, ಇದನ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಸೇರಿಸ್ಬಿಟ್ಟು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದೆಲ್ಲ ಸ್ವಲ್ಪ ಹಾಗೇನೆ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ ನೋಡಿ ಸೈಡಲ್ಲೆಲ್ಲ, ಆ ರೀತಿ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆಯಲ್ಲ. ಈಗ ಇದಕ್ಕೆ ಬಂದ್ಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೇನೆ ಧನಿಯಾ ಪುಡಿ, ನಂತರ ಅರಿಶಿನ ಪುಡಿ ಸ್ನೇಹಿತರೆ, ಜೀರಾ ಪುಡಿ ಇತ್ತಂದ್ರೆ ಹಾಕೊಳ್ಳಿ. ಇಲ್ಲಿ ಗರಂ ಮಸಾಲ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ, ಮನೆಯಲ್ಲಿ ಮಾಡಿದಂತ ಗರಂ ಮಸಾಲ ಪುಡಿ, ಜೀರಾ ಪುಡಿ ಇದೆಲ್ಲ ಸೇರಿಸ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದ್ರ ಜೊತೆ ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ. ಇನ್ನೊಂದ್ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಈಗ ಇದಕ್ಕೆ ನಾವೇನ್ ಬೇಯಿಸಿಟ್ಕೊಂಡಿದ್ವಲ್ವಾ ಹೂಕೋಸು, ಅದನ್ನ ಹಾಕೊಳ್ಬೇಕು ಸ್ನೇಹಿತರೆ. ಅದನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದೆಲ್ಲ ಏನು ಪೇಸ್ಟ್ ಎಲ್ಲ ಮಸಾಲೆ ಇರುತ್ತಲ್ವಾ, ಅದೆಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬರ್ಬೇಕು ಸ್ನೇಹಿತರೆ. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿ ರುಚಿ. ನನ್ ಚಿಕ್ಕ ಮಗ ಬಂದ್ಬಿಟ್ಟು ಹೇಳ್ತಾ ಇದ್ದ, ಅಮ್ಮ ಇದು ಕಾಜು ಕುರ್ಮಾ ಇರುತ್ತಲ್ವಾ ಹೋಟೆಲಲ್ಲಿ ಪಪ್ಪ ತಗೊಂಡ್ ಬರ್ತಾರಲ್ಲ, ಆ ತರ ಇದೆ ಅಮ್ಮ, ತುಂಬಾ ಚೆನ್ನಾಗಿದೆ, ಇದೇ ತರ ಮಾಡಮ್ಮ ನೀನು ಅಂತ ಹೇಳಿ ಹೇಳ್ತಾ ಇದ್ದ ಸ್ನೇಹಿತರೆ. ಅವನಿಗೆ ಏನಂದ್ರೆ ಒಂದ್ ರುಚಿ ನೋಡ್ತಾನಲ್ವಾ, ಅದೇ ತರ ಬಂದಿತ್ತು ಅಂತಂದ್ರೆ ಮತ್ತೆ ಪದೇ ಪದೇ ಅದೇ ರೀತಿ ಕೇಳ್ತಾ ಇರ್ತಾನೆ. ಈಗ ಒಂದು ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಶಾವಿಗೆ ಉಪ್ಪಿಟ್ಟಿನು ಹಾಗೇನೆ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಶಾವಿಗೆ ಉಪ್ಪಿಟ್ಟು ನಾನು ಮಾತಾಡೋ ಟೈಮಿಗೆ ಹಾಗೇನೆ ಕೇಳ್ಸೋದು ಒಂದೊಂದ್ಸಲ. ಅದನ್ನ ಅಮ್ಮ ಮತ್ತೆ ಸೋಮವಾರ ದಿನ ಅದನ್ನೇ ಮಾಡ್ಕೊಡಮ್ಮ ಅಂತ ಹೇಳ್ತಾ ಇದ್ದಾನೆ ಸ್ನೇಹಿತರೆ. ಈ ರೀತಿಯಾಗಿರುತ್ತೆ, ಏನು ಮಾಡೋದಿಕ್ಕಾಗಲ್ಲ, ಚಿಕ್ಕ ಮಕ್ಳಲ್ವಾ, ಅವ್ರ ಆಸೆ ಪಟ್ಟಿದ್ದನ್ನ ನಾವು ಮಾಡ್ಕೊಡ್ಬೇಕು ಸ್ನೇಹಿತರೆ. ನಂತರ ಅದೇ ಜಾರ್ ಇತ್ತಲ್ವಾ, ಆ ಜಾರಿಗೆ ಇನ್ನೊಂದ್ ಸ್ವಲ್ಪ ನೀರನ್ನ ಸೇರಿಸಿ ಆ ನೀರನ್ನ ಹಾಕೊಂಡಿದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕು ಗ್ರೇವಿ ನೋಡ್ಕೊಂಡ್ಬಿಟ್ಟು ನೀರನ್ನ ಹೊಂದಿಸ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಸ್ವಲ್ಪ ಅನ್ನೋ ಜೊತೆಗೆಲ್ಲ ಬೇಕು ಅನ್ನೋವಂಥದ್ದಾದ್ರೆ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ಬೋದು, ಇಲ್ಲ ಅಂತಂದ್ರೆ ಕಡಿಮೆ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ, ಉಪ್ಪನ್ನ ಸೇರಿಸ್ಬಿಟ್ಟು ಎಲ್ಲ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ. ಈ ಹಂತದಲ್ಲಿ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ನೀವು ಹಾಕೊಳ್ಬೋದು, ಇಲ್ಲ ಲಾಸ್ಟ್ ಅಲ್ಲಿ ಹಾಕೊಳ್ತೀವಿ ಅಂತಂದ್ರೆ ಕೊನೆಯಲ್ಲೂ ಹಾಕೊಳ್ಬೋದು ಸ್ನೇಹಿತರೆ. ಯಾವ ರೀತಿ ಕಾಣ್ತಾ ಇದೆ ನೋಡಿ, ಘಮ 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 ಅಂತ ಎಷ್ಟು ಚೆನ್ನಾಗ್ ಬರ್ತಾ ಇರುತ್ತೆ ಗೊತ್ತಾ ಸ್ನೇಹಿತರೆ, ತುಂಬಾನೇ ಚೆನ್ನಾಗ್ ಬರ್ತಾ ಇರುತ್ತೆ. ನನ್ ಮಕ್ಳು ಬಂದ್ಬಿಟ್ಟು ಅಲ್ಲೇ ನಾನು ಇಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಸೀದಾ ಓಡ್ ಬರ್ತಾ ಇರ್ತಾರೆ, ಅಮ್ಮ ಏನ್ ಮಾಡ್ತಿದ್ಯಮ್ಮ ಇವತ್ತು ಅಂತ ಹೇಳಿ. ಆ ರೀತಿ ಮಕ್ಳಿಗೆ ನಿಜವಾಗ್ಲೂ ನಾವು ತಿನ್ನೋ ಅಂತದನ್ನ ಇಷ್ಟಪಟ್ಟು ಅವರು ತಿನ್ನೋ ತರ ನಾವು ಮಾಡ್ಬೇಕು ಸ್ನೇಹಿತರೆ. ತಿನ್ನಲ್ಲ ಅಂದಾಗ ಈ ರೀತಿ ಎಲ್ಲ ಮಾಡ್ಕೊಡಿ, ಯಾಕೆ ತಿನ್ನಲ್ಲ ಅಂತ ನೋಡೋಣ ಸ್ನೇಹಿತರೆ. ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ವಲ್ಪ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಪಲ್ಯ ರೆಡಿ ಆಗಿದೆ. ಈಗ ಬಿಸಿ ಬಿಸಿ ಚಪಾತಿ ಜೊತೆಗೆ ಹೂಕೋಸು ಪಲ್ಯ, ಹಾಗೇನೆ ಈರುಳ್ಳಿ ಇರಲೇಬೇಕು ಸ್ನೇಹಿತರೆ, ಅದು ಇದ್ದಾಗಲೇ ತುಂಬಾನೇ ಚೆನ್ನಾಗಿರುವಂಥದ್ದು. ಇವತ್ತಿನ ನನ್ನ ರೆಸಿಪಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ